ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಇಮ್ರಾನ್ ಪಾಷಾ, ಕರ್ನಾಟಕ ರಾಜ್ಯ ವಕ್ತಾರ ಜೆಡಿಎಸ್, ಆಮೇಲೆ ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ ಮತ್ತೆ ಕರ್ನಾಟಕ ಜನರ ಧ್ವನಿ ಸಂಘಟನೆ ರಾಜ್ಯ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಾನ್ಸ್ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಬರೋ ಕಾರಣ ಏನಂದ್ರೆ, ನಮ್ಮ ಮನೆ ತವ ಶೇಕಡ 80 ವರ್ಷ ಇದೆ. ಆ ಮುತ್ಕನ್ಗೆ ಕೆಳಗಡೆ ಬಿದ್ದು ತಲೆಗೆ ಏಟಾಗಿದೆ. ಅದಾಗಿದ್ದ ಕಾರಣ ಇಲ್ಲಿ ಕರ್ಕೊಂಡು ಬಂದ್ರೆ ಗವರ್ನಮೆಂಟ್ ಹಾಸ್ಪಿಟಲ್ ಅಂತ ಇಲ್ಲಿ ತಗೊಳ್ಳಲ್ಲ, ಇಲ್ಲಿ ವೆಂಟಿಲೇಟರ್ ಇಲ್ಲ, ಐಸಿಯು ಇಲ್ಲ, ನೀವು ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಒಬ್ಬ ಬಡವ, ಹಿಂದೆ ಮುಂದೆ ಯಾರು ಇಲ್ಲ, ಹೆಂಡತಿ ಮಕ್ಳು ಯಾರು ಇಲ್ಲ, ದುಡ್ಡಿಲ್ಲ ಖರ್ಚು ಮಾಡಕ್ಕೆ, ಅವ್ನು ಎಲ್ಲಿಗೆ ಹೋಗ್ಬೇಕು? ಈ ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ದೊಡ್ಡ ಘೋಷಣೆ ಕೂಗ್ತಾರೆ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇದೇನಾ ಘೋಷಣೆ ಕೂಗ್ತಾ ಇರೋದು? ಇದೇನಾ ಬಡವರಿಗೋಸ್ಕರ ನೀವು ಸರ್ಕಾರ ಮಾಡ್ತಾ ಇರೋದು? ಇದೇನಾ ಬಡವರಿಗೋಸ್ಕರ ಚಿಕಿತ್ಸೆ ಮಾಡ್ತಾ ಇರೋದು? ಯುಟಿ ಖಾದರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಾ, ನಿಮ್ ಗಮನಕ್ಕೆ ತಗೊಂಡ್ ಬರ್ತಾ ಇದ್ದೀನಿ. ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಲಿ, ನಿಮಾನ್ಸ್ ಆಗಿರ್ಲಿ, ಎಲ್ಲಿ ಬಡವರು ಹೋಗ್ತಾ ಇದಾರೆ, ಇದೇ ರೀತಿ ಮಾಡ್ತಾ ಇದ್ದೀರಾ ನೀವು. ಬಡವ್ರ ಜೊತೆ, ಬಡವ್ರ ಜೀವ ಜೊತೆ ಆಟ ಆಡ್ತಾ ಇದ್ದೀರಾ. ದುಡ್ಡು ಇರೋರು ಒಳ್ಳೆ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತಾರೆ, ಜೀವ ಬದುಕೊಂತಾರೆ. ಬಡವ್ರು ಎಲ್ರಿ ಹೋಗ್ಬೇಕು? ವೆಂಟಿಲೇಟರ್ ಇಲ್ಲ ಅಂದ್ರೆ ಏನಕ್ಕೆ ಇಕ್ಕಿದ್ದೀರಾ? ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿ ನೀವು, ಇಷ್ಟು ದೊಡ್ಡ ಹಾಸ್ಪಿಟಲ್ ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಟ್ಯಾಕ್ಸ್ ದುಡ್ಡಿಂದ ನಾವು ಕಟ್ತಾ ಇದ್ದೀವಿ. ಒಂದು ವೆಂಟಿಲೇಟರ್ ಇಲ್ಲ ಅಂದ್ರೆ ಯೋಗ್ಯತೆಗೆ ನಿಮ್ಗೆ ಲಾಯಕ್ಕ? ಇದು ನೀವು ಸರ್ಕಾರ ನಡೆಸಕ್ಕೆ ಲಾಯಕ್ಕ ನೀವು? ಸ್ನೇಹಿತರೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಕರ್ನಾಟಕ 7 ಕೋಟಿ ಜನರಿಗೂ ಕೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಮಾಡಬೇಕು, ಧ್ವನಿ ಎತ್ತಬೇಕು. ಯಾವ ತನಕ ನಾವು ಇದೇ ರೀತಿ ನಡೀತೀವಿ, ನಮ್ಗೆ ಇದೇ ರೀತಿ ಆಗೋದು. ಅದು ಬಡವರು ಕಟ್ಟಿರೋ ಸ್ಕೂಲ್ ಆಗಿರ್ಲಿ, ಹಾಸ್ಪಿಟಲ್ ಆಗಿರ್ಲಿ, ಇದೇ ರೀತಿ ನಡ್ಕೊಳ್ಳೋದು ಇವರು. ಬರೋ ದಿನದಲ್ಲಿ ಇದಕ್ಕೆ ನೀವು ಉತ್ತರ ಕೊಡಬೇಕು. ಯುಟಿ ಖಾದರ್ ಅವರೇ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಎಷ್ಟು ವೆಂಟಿಲೇಟರ್ ಹಾಸ್ಪಿಟಲ್ ನೀವು ಇಲ್ಲಿ ಇಕ್ಕಿದ್ದೀರಾ? ಐಸಿಯು ಬೆಡ್ ಎಷ್ಟು ಮಡಗಿದ್ದೀರಾ? ಇಲ್ಲ ಅಂದ್ರೆ ಬರ್ದಾಕ್ಬಿಡಿ. ಬಡವರಿಗೆ ನಾವು ಕೊಡಲ್ಲ, ಯಾರು ದುಡ್ಡು ಮಾಡ್ತಾರೆ, ಯಾರು ದುಡ್ಡು ಕಟ್ತಾರೆ ಅವ್ರಿಗೋಸ್ಕರ ಅಂತ ಒಂದು ಬೋರ್ಡ್ ಹಾಕಿ. ಆತ್ಮೀಯರೇ, ನಮ್ಮ ಮಾಧ್ಯಮ ನಿಮಗೆ ಇಷ್ಟವಾದಲ್ಲಿ ಮೇಲ್ಕಾಣಿಸಿದ ನಂಬರಿಗೆ ಆರ್ಥಿಕ ಬೆಂಬಲ ನೀಡುವ ಮೂಲಕ ಪ್ರೋತ್ಸಾಹಿಸಿ. ACB ನ್ಯೂಸ್ ಕರ್ನಾಟಕ. ಭ್ರಷ್ಟಾಚಾರ ನಿರ್ಮೂಲನೆಗೆ ಕೈಜೋಡಿಸಿ. ದಿಗ್ವಿಜಯ ಭಾರತ ಪಕ್ಷ, ಇದು ನಿಮ್ಮ ಪಕ್ಷ.